ವಂದನಾ ಮೇಲೆ ಸಿಟ್ಟು ತೋರಿಸೋ ಉದ್ದೇಶ ಇರಲಿಲ್ಲ. ಆದರೆ ಭಾರ್ಗವಿ ಮನಸ್ಸಲ್ಲಿ ಅರ್ಜುನ್ ಒಬ್ಬ ಮೋಸಗಾರ ಅಂತ ತೋರಿಸೋ ಉದ್ದೇಶ ಇತ್ತು. ಕೇಸ್ ಗೆದ್ದ ಮೇಲೂ ನನಗೆ ಸುಳ್ಳು ವಾದ ಮಾಡಕ್ಕೆ ಇಷ್ಟ ಇಲ್ಲ. ಎಲ್ಲ ಮುಗಿದ ಮೇಲೂ ಯಾಕೆ ಇನ್ನೂ ನಾಟಕ ಕಂಟಿನ್ಯೂ ಮಾಡ್ತಾ ಇದೀಯಾ? ನಾನು ತೋರಿಸಿದ ಹುಡುಗಿನ ನೀನು ಮದುವೆ ಆಗಕ್ಕೆ ಒಪ್ಕೊಂಡಿದ್ದೆ. ಹೌದು. ನಾನು ನಿನಗೆ ಮದುವೆಗೆ ನಿಶ್ಚಯ ಮಾಡಿದ ಹುಡುಗಿ ಯಾರು? ವಂದನಾ. ಇನ್ನು ನನ್ನಿಂದ ಅದೆಷ್ಟು ವಿಷಯಗಳನ್ನ ಮುಚ್ಚಿಟ್ಟಿದ್ಯಾ ಪಾರ್ಥ. ಪಾರ್ಥ ಅಂದ್ರೆ ತಪ್ಪಾಗ್ಬಿಡತ್ತೆ. ನೀನು ನಾನ್ ಪ್ರೀತಿಸದಂತ ಮುಕ್ತ ಮನ್ಸಿನ ಹುಡುಗ ಅಲ್ಲ. ನಾನ್ ಪ್ರೀತಿಸಿರೋ ಆ ಮುಗ್ಧ ಮನ್ಸಿನ ಹುಡುಗ ನೀನಲ್ಲ. ನೀನೀಗ ಮುಖವಾಡ ಹಾಕೊಂಡಿರೋ JP ಮಗ ಅರ್ಜುನ್. ಅವಾಗ ನಾನ್ ನೋಡಿದ ಪಾರ್ಥ ನಿಜನ ಅಥವಾ ಹೀಗ್ ನೋಡಿದ ಅರ್ಜುನ್ ನಿಜನ ನನ್ಗೊಂದು ಗೊತ್ತಾಗ್ತಿಲ್ಲ. ನಿನ್ನ ಪ್ರೀತಿ ಮಾಡಿದ್ದು, ನಿನ್ನ ಮದ್ವೆ ಆಗಿದ್ದು, ಒಟ್ನಲ್ಲಿ ನಾನ್ ನಿನ್ನ ನಂಬಿದ್ದೆ ದೊಡ್ಡ ತಪ್ಪು ಅನ್ನೋ ಹಾಗೆ ಮಾಡ್ಬಿಟ್ಟಲ್ಲ. ಅಷ್ಟೊಂದು ದ್ವೇಷ ಮಾಡೋ ಇಂಥ ಕಟಕರ ಮಧ್ಯೆ ನನ್ನ ಕರ್ಕೊಂಡ್ ಬಂದ್ ಕೂರ್ಸಿದ್ಯಾ. ಅವರೆಲ್ಲ ನನ್ನ ನೋಡಿ ಹಾಡ್ಕೊಡೋ ಹಾಗೆ ಮಾಡಿದ್ಯಾ. ನೀನ್ ಕಟ್ಟು ತಾಳಿ ಕುತ್ತಿಗೆ ಕೊಟ್ಟು ಅಪ್ಪ ಅಮ್ಮನ ಬಿಟ್ಟು ನಿನ್ನನ್ನು ನಂಬಿ ನಿನ್ ಹಿಂದೆ ಬಂದಲ್ಲ. ಹಾಗ್ ಮಾಡಿದ್ದಕ್ಕೆ ನೀನ್ ತೋರ್ಸೋ ಪ್ರೀತಿ, ನೀನ್ ಕೊಡೋ ಮರ್ಯಾದೆ ಇದೇನಾ ಅರ್ಜುನ್? ಹೋಗಿ ಹೋಗಿ ನಿನ್ನ ಪ್ರೀತಿನ ನಮ್ಮಪ್ಪನ ಪ್ರೀತಿಗೆ ಹೋಲಿಸ್ಬಿಟ್ನಲ್ಲ. ಒಂದ್ ಹೆಣ್ಣನ್ನ ನಿಷ್ಕಲ್ಮಶವಾಗಿ ಪ್ರೀತಿಸೋಕೆ ಅವರಪ್ಪ ಅಮ್ಮನಿಂದ ಮಾತ್ರ ಸಾಧ್ಯ ಅನ್ನೋದನ್ನ ಅರ್ಥ ಮಾಡಿಸ್ಬಿಟ್ಟೆ ಅಲ್ಲ. ನನ್ನ ಕ್ಷಮಿಸ್ಬೇಡಿ ಅಪ್ಪ. ನಿಮಗ್ ದ್ರೋಹ ಮಾಡಿರೋ, ಸಂಧಿಂಗ್ ಅನ್ಯಾಯ ಮಾಡಿರೋ ಈ JP ಪಾಟೀಲ್ ಮನೆಗೆ ನನ್ ಸೊಸೆಯಾಗಿ ಬಂದು ನಿಮಗ್ ಮೋಸ ಮಾಡ್ಬಿಟ್ಟೆ. ಪ್ರೀತಿಸ್ತೋನ್ ಮಾಡಿರೋ ದ್ರೋಹದಿಂದ ನನಗ್ ನಾನೇ ಮೋಸ ಮಾಡ್ಕೊಂಡ್ಬಿಟ್ಟಿದ್ದೇನೆ. ನಿನ್ನ ಹತ್ರ ಕ್ಷಮೆ ಕೇಳೋ ಅರ್ಹತೆನೂ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ ಅನಿಸ್ತದೆ. ಅವ್ರು ಯಾರು ಅಲ್ಲ, ನನ್ನ ಹೆಂಡತಿ. ಈ ವಂದನಾಗ್ ಮೋಸ ಮಾಡ್ತೀಯಾ? ಎಷ್ಟು ಎಷ್ಟು ಪ್ರೀತಿ ಮಾಡಿದೆ ನಾನಿನ್ನ. ನನ್ನನ್ನು ರಿಜೆಕ್ಟ್ ಮಾಡಿ ಅವಳು ಯಾವಳ ಯಾವಳ ಕರ್ಕೋತೀಯ? ನಾ ಅಕ್ಕ, ನನ್ ಮಾತು ಕೇಳು ಪ್ಲೀಸ್, ಸಮಾಧಾನ ಮಾಡ್ಕೋ. ಏನಂದ್ರೆ ಸಮಾಧಾನ ಮಾಡ್ಕೋಬೇಕಾ?
ಸಮಾಧಾನ ಮಾಡ್ಕೋಬೇಕೇನೋ? ಲೈಫ್ ಹಾಳಾಗಿದೆ, ಸಮಾಧಾನ ಮಾಡ್ಕೋಬೇಕಾ? ಸಮಾಧಾನ ಸಮಾಧಾನ ಮಾಡ್ಕೋಬೇಕಾ? ಸಮಾಧಾನ. ವಂದನಾ, ಯಾಕೆ ನನ್ನಿಂದ ವಿಷಯ ಮುಚ್ಚಿಟ್ರಿ? ಅವ್ರ ಜೊತೆ ಸೇರ್ಕೊಂಡು ಯಾಕೆ ನನಗ್ ಮೋಸ ಮಾಡಿದ್ರಿ? ಮಗಳಿಗಿಂತ ನಿಮ್ ಫ್ರೆಂಡ್ಶಿಪ್ ಹೆಚ್ಚಾಗ್ಬಿಡ್ತಾ? ಮಗಳೇ, ನಾನು ಹೇಳೋದನ್ನ ಕೇಳು. ನಿಜ ಹೇಳಿ ಹೇಳಿ ಅಂತ ಎಷ್ಟು ಸಲ ಕೇಳಿದ್ರು ನೀವ್ ಹೇಳೇ ಇಲ್ಲ. ಈಗ ಎಲ್ಲ ಗೊತ್ತಾದ್ಮೇಲೆ ನೀವೇನ್ ಹೇಳೋದು? ನೀವು ಮೋಸ ಮಾಡಿದ್ರಿ. ಡ್ಯಾಡ್, ಇವಾಗ ನಾನೇನ್ ಮಾಡ್ಲಿ? ನಾನ್ ಯಾರನ್ನ ಮದ್ವೆ ಆಗ್ಲಿ? ಅರ್ಜುನ್ ಪಕ್ಕ ನಾನ್ ಇರ್ಬೇಕಿತ್ತು, ಈ ಬಂಧನ ಇರ್ಬೇಕಿತ್ತು. ಆದ್ರೆ ಅವಳು ಯಾವಳ ಇದ್ದಾಳೆ? ಅದನ್ನ ನೋಡಿ ನಿಮ್ಗೇನು ಅನ್ನಿಸ್ಲೇ ಇಲ್ವಾ? ನನಗೂ ಸಂಕಟ ಆಗ್ತಿದೆ ಮಗಳೇ. ಆದ್ರೆ ಇದೆಲ್ಲ ನಾನ್ ಮಾಡಿರೋ ಪ್ಲಾನು. ಕೆಲಸ ಆಗೋರ್ಗು ಸುಮ್ನೆ ಇರು ಅಂತ JP ಹೇಳಿದ್ದ. ಚೆನ್ನಾಗಿದೆ. ಅವ್ರೇನೋ ಹೇಳಿದ್ರಂತೆ, ನೀವು ಕೇಳಿದ್ರಂತೆ. ನೀವ್ ಆದರ್ಶ ಕೊಟ್ಟಿದ್ದೀ ಮಗಳು, ಇವತ್ತು ಸೋತು ನಿಂತಿದ್ದಾಳೆ. ಕ್ಷಮಿಸ್ಬಿಡಿ ಅಪ್ಪ. ನನಗ್ ನಿಮ್ ಕಾಲ್ ಹಿಡಿದು ಬೇಡ್ಕೋಬೇಕು ಅನಿಸ್ತದ. ಆದ್ರೆ ನಿಮಗ್ ಮುಖ ತೋರ್ಸೋ ಯೋಗ್ಯತೆನು ನನ್ ಕಳ್ಕೊಂಡ್ಬಿಟ್ಟಿದ್ದೀನಲ್ಲಪ್ಪ. ಅದ್ಯಾವ ಮುಖ ಹೊತ್ತು ನಿಮ್ ಎದುರಿಗೆ ಬರ್ಲಿ? ಹೆಣ್ಣಿಗೆ ಮದ್ವೆ ಹಾಕ್ಬಿಟ್ಟು ಮೋಸ ಹೋದ್ರೆ ಆ ಕಡೆ ತವ್ರ ಮನೇನೂ ಇಲ್ದೆ, ಈ ಕಡೆ ಗಂಡನ ಮನೇನೂ ಇಲ್ದೆ ತ್ರಿಶಂಕು ಸ್ಥಿತಿನ ನೋಡ್ದು ಹೋಗ್ತಾಳೆ ಅಂತ ಕೇಳಿದ್ದೆ. ಆದ್ರೆ ಈಗ ಅದನ್ನ ನಾನೇ ಅನುಭವಿಸ್ತಾ ಇದ್ದೇನೆ. ಯಾವ ಹೆಣ್ಣಿಗೂ ಇಂಥ ಸ್ಥಿತಿ ಬರೋದ್ ಬೇಡ. ನನ್ನನ್ನ ಅಪ್ಪರಿಂದ ದೂರ ಮಾಡಿರೋ, ನನಗ್ ಮೋಸ ಮಾಡಿರೋ ನಿನ್ನನ್ನ ನಾನು ಯಾವತ್ತೂ ಕ್ಷಮಿಸಲ್ಲ ಅರ್ಜುನ್. ಹಾಗಂತ ನಾನು ಸುಮ್ನೆ ಕೈ ಕಟ್ಟಿ ಕೂತ್ಕೊಳ್ತೀನಿ ಅಂತ ಅನ್ಕೋಬೇಡ ಅರ್ಜುನ್. ನನ್ಗಾಗಿರೋ ಮೋಸಕ್ಕೆ, ಸಂಧ್ಯನ್ ಸಾವಿಗೆ ಹುಟ್ಟಿ ಸಮೇತ ವಾಪಸ್ ಕೊಡ್ತೀನಿ. ನೂರಿ ಮುನಿದ್ರ ಮಾರಿ ಅನ್ನೋದನ್ನ ತೋರಿಸ್ತೀನಿ. ಮಾವ, ನಿಮ್ ಟೆನ್ಷನ್ ಕಮ್ಮಿ ಮಾಡಕ್ಕೆ ಬಿಸಿ ಬಿಸಿ ಕಾಫಿ ತಂದಿದ್ದೀನಿ, ತಗೊಳ್ಳಿ. ಇವತ್ತು ವಂದನ ಮುಂದೆ ನಿಮ್ ಪ್ಲಾನ್ ಎಲ್ಲ ಬಯಲಾಗಿ ಆ ಭಾರ್ಗವಿಗೆ ನಿಜ ಗೊತ್ತಾಗೋಗುತ್ತೇನೋ ಅನ್ಕೊಂಡಿದ್ದೆ ಮಾವ. ಆದ್ರೆ ಅಷ್ಟ್ರಲ್ಲಿ ನೀವು ಬಂದು ಒಂದು ಟ್ವಿಸ್ಟ್ ಕೊಟ್ಟು ಎಲ್ಲಾನು ಸರಿ ಮಾಡಿದ್ರಿ. ಇಂಥ ಟ್ವಿಸ್ಟ್ ನ ಮಾವ ನಾನು ಯಾವ ಮೂವಿ ಸೀರಿಯಲ್ ಅಲ್ಲೂ ನೋಡಿರ್ಲಿಲ್ಲ. ಒಂದು ಕ್ಷಣ ನಿಮ್ ಮಾತನ್ ಕೇಳಿ ನೀವು ಅರ್ಜುನ್ ಭಾರ್ಗವಿ ಪರವಾಗಿ ನಿಂತಿದ್ದೀರಾ ಅಂತ ನಾನೇ ನಂಬಿಟ್ಟೆ. ನಿಮ್ ಮಾತನ್ ಕೇಳಿ ಆ ಭಾರ್ಗವಿನೇ ಕನ್ವಿನ್ಸ್ ಆದ್ಲು. ಅದಕ್ಕಿಂತ ಇನ್ನೇನ್ ಬೇಕು ಹೇಳಿ ಮಾವ. ಆದ್ರೂ ನಂಗೊಂದ್ ಡೌಟ್ ಮಾವ. ಏನ್ ಡೌಟು?
ಯಾವ ಕಡೆಯಿಂದ ಕೂಡ್ಸಿ ಕಳ್ದು ಲೆಕ್ಕ ಹಾಕಿದ್ರು ನೀವು ಭಾರ್ಗವಿನ ಬೈಬೇಕಿತ್ತು, ವಂದನಾನ ಹೊಗಳ್ಬೇಕಿತ್ತು. ಆದ್ರೆ ನೀವು ಉಲ್ಟಾ ಮಾಡಿ ವಂದನಾಗೆ ಸಿಟ್ಟು ಬರೋ ಹಾಗೆ ಮಾಡಿದ್ರಲ್ಲ, ಯಾಕೆ ಹಾಗೆ ಮಾಡಿದ್ರಿ ಮಾವ? ವಂದನಾ ಮೇಲೆ ಸಿಟ್ಟು ತೋರಿಸೋ ಉದ್ದೇಶ ಇರಲಿಲ್ಲ. ಆದ್ರೆ ಭಾರ್ಗವಿ ಮನಸ್ಸಲ್ಲಿ ಅರ್ಜುನ್ ಒಬ್ಬ ಮೋಸಗಾರ ಅಂತ ತೋರಿಸೋ ಉದ್ದೇಶ ಆಯ್ತು. ಅಂದ್ರೆ ಭಾರ್ಗವಿನ ವಂದನಾ ಮುಂದೆ ಬೈದಿದ್ರೆ ಅವಳು ಮನೆ ಬಿಟ್ಟು ಹೋಗಿರೋಳು, ಬಿಟ್ಟು ಹೋಗ್ತಿರ್ಲಿಲ್ಲ. ಆದ್ರೆ ಈಗ ಅವಳಿಗೆ ಮೋಸ ಆಗಿರೋದು ಅವಳನ್ನ ಪ್ರೀತಿಸಿರೋ ಗಂಡನಿಂದ ಅಂತ ಅವಳ ಮನಸ್ಸಿಗೆ ಬಂದಿದೆ. ಅವನ ಮೇಲೆ ದ್ವೇಷ ತೀರ್ಸಕ್ ಹೊರಟಿದ್ದಾಳೆ. ಈ ಸಮಯ ಉಪಯೋಗಿಸ್ಕೊಂಡು ಅವರಿಬ್ರನ್ನ ಕಿತ್ತಾಡಕ್ ಬಿಟ್ಟು ನಾನು ಈ ಕಡೆ ಕೇಸ್ ಮುಗಿಸ್ತೀನಿ. ಈ ಕಡೆ ಭಾರ್ಗವಿ ಇಷ್ಟೆಲ್ಲ ಆಗೋದಕ್ಕೆ ತಾನ್ ನಂಬಿರೋ ಅರ್ಜುನ್ನೇ ಕಾರಣ. ಮೋಸ ಮಾಡಿ ನಂಬಿಸಿ ಮದುವೆ ಮಾಡ್ಕೊಂಡ್ಬಿಟ್ಟ ಅಂತ ದ್ವೇಷದಲ್ಲಿ ಕೊರಗಿ ತಾನಾಗ್ತಾನೆ ಮನೆ ಬಿಟ್ಟು ಅವಳು ಹೋಗ್ತಿದ್ದಾಗೆ ವಂದನಾನ ಮನೆ. ಆದ್ರೆ ಅರ್ಜುನ್ ಇದಕ್ಕೆ ಒಪ್ತಾನ ಮಾವ? ಗಂಡಸರು ತುಂಬಾ ಸರಳವಾದ ಸ್ವಭಾವದವರು. ಹೆಂಡತಿ ನಗ್ತಾ ಇದ್ರೆ ಒಳ್ಳೆಯವರಾಗಿ ಹತ್ರ ಇರ್ತಾರೆ. ಆವೇಶ, ಕೋಪ, ಜಗಳ, ಅಳು ಜಾಸ್ತಿ ಆದ್ರೆ ಕಿರಿಕಿರಿ ಅಂತ ದೂರ ಹೋಗ್ತಾರೆ. ಅಂದ್ರೆ ಅರ್ಜುನ್ ಬೇಸತ್ತು ಭಾರ್ಗವಿಯಿಂದ ದೂರ ಆಗ್ತಾನೆ. ಈ ಕಡೆ ವಂದನಾಗೆ ಅರ್ಜುನ್ ಬಿಟ್ರೆ ಬೇರೆ ಪ್ರಪಂಚನೇ ಇಲ್ಲ. ಸೊ ಮಾರಲ್ ಆಫ್ ದ ಸ್ಟೋರಿ ಇಸ್ ವಂದನಾ ಮದುವೆ ಆಗಿ ಈ ಮನೆ ಸೇರ್ಕೋತಾಳೆ. ಕರೆಕ್ಟ್? ಕರೆಕ್ಟ್. ಅಲ್ಲಿಗೆ ವಿಕ್ಕಿ ಜೀವನ, ವಂದನಾ ಜೀವನ ಸೆಟ್ಲ್ ಆಗುತ್ತೆ. ಭಾರ್ಗವಿ ಜೀವನ ಏನಾಗ್ತೋ ಗೊತ್ತಿಲ್ಲ. ಎಂಥ ಮಾತು ಹೇಳಿದ್ರಿ ಮಾವ. ನಾನು ಒಂದ್ ಕಲ್ಲಲ್ಲಿ 2 ಹಕ್ಕಿನ ಹೊಡೆಯೋದ್ ನೋಡಿದ್ದೆ, ಆದ್ರೆ ನೀವು 3 ಹಕ್ಕಿನ ಹೊಡಿತಾ ಇದ್ದೀರಾ. ಸೂಪರ್ ಮಾವ. ಇಲ್ಲಿ ಕಲ್ಲು ಅರ್ಜುನ್. ಆದ್ರೆ ಪಾಪ ಅರ್ಜುನ್ ಇಷ್ಟೆಲ್ಲ ನಾವು ತಡ್ಕೋತಾನ ಮಾವ? ಮಕ್ಳಿಗೆ ನೋವಾಗುತ್ತೆ ಅಂತ ಇಂಜೆಕ್ಷನ್ ಕೊಡದೇ ಇರಕ್ಕಾಗುತ್ತೆ. ಅವನ್ ಒಳ್ಳೇದಕ್ಕೆ ಮಾಡ್ತಾರೆ. ಕರೆಕ್ಟ್ ಮಾವ. ನೀವು ಸಿಟಿಗೆ ನಂಬರ್ 1 ಲಾಯರ್ ಮಾತ್ರ ಅಲ್ಲ, ನಂಬರ್ 1 ಅಪ್ಪ ಕೂಡ. ಇದು ಹೋಗ್ತಾ ಹೋಗ್ತಾ ಅರ್ಜುನ್ಗೆ ಅರ್ಥ ಆಗುತ್ತೆ ಬಿಡಿ.